स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರು ನಿನ್ನೆ ನಮ್ಮ ವಿನಂತಿ ಮೂಲಕ ಡ್ರಾ ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಎಲ್ಲ ಮೊದಲೇ ವಿಷಯ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಇದೇ ದಿನಾಂಕ 26 ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಮಾಜಿ ಎಐಸಿಸಿಯ ಅಧ್ಯಕ್ಷರಾದಂತ ಶ್ರೀ ರಾಹುಲ್ ಗಾಂಧಿ ಅವರು 11 ಗಂಟೆಗೆ ವಿಜಯಪುರ ನಗರದಲ್ಲಿ ಏರಿಯ ನೂತನ ಕ್ಯಾಂಪಸ್ ಗ್ರೌಂಡ್ ಏನಿದೆ ಆ ಗ್ರೌಂಡ್ ನಲ್ಲಿ ಸಹ ಜನರನ್ನ ಉದ್ದೇಶಿಸಿ ಮಾತನಾಡಿದರೆ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ತಮಗೆ ಈ ವಿಷಯವನ್ನ ನಾನು ತಿಳಿಸಬೇಕಾಗಿತ್ತು. ಜೊತೆಗೆ ಎಐಸಿಸಿ ಅಧ್ಯಕ್ಷ ಅಂತ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರು, ಎಐಸಿಸಿ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನೆಯ ಉಸ್ತುವಾರಿ ವಹಿಸಿಕೊಳ್ಳುವಂತ ಶ್ರೀ ಕೆ ಸಿ ವೇಣುಗೋಪಾಲ್ ಅವರು, ಇನ್ನಿತ ಎಲ್ಲ ಹಿರಿಯ ನಾಯಕರು ಸಹ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಮೂಲಕ ತಮಗೆ ತಿಳಿಸುವುದಲ್ಲದೆ ತಮ್ಮ ಮೂಲಕ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳಿ ಜನರಿಗೆ ಕಾರ್ಯಕ್ರಮ ಪಾಲ್ಗೊಂಡು ಎರಡನೇದಾಗಿ ನಮ್ಮ ಪ್ರಣಾಳಿಕೆ ತಮ್ಗೆ ಗೊತ್ತಿದೆ. ನಾವು ಕಾಂಗ್ರೆಸ್ ಪಕ್ಷದವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದೇ ದೇಶವನ್ನ ಕಟ್ಟಿದ್ರು. ನಾವು ಯಾವಾಗಲೂ ಕೂಡ ನೋಡೋದಕ್ಕೆ ನಾವು ಮಾಡ್ತಿದ್ದೀವಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅಂದು ನಾವು ನಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ವಿ, 158 ಭರವಸೆಗಳನ್ನು ಈಡೇರಿಸಿದ್ವಿ. ಆ ಭರವಸೆಗಳೇ ಇಲ್ಲದೆ ಸುಮಾರು 30 ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ವಿ. 128 ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಗೊಳಿಸಿದ್ವಿ. ಹೊರಗಡೆ ಹಾಕ್ಬಿಡೋಣ. ಅನ್ನಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, ಎಸ್ಸಿ ಜನಾಂಗಕ್ಕೆ 24% ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಕಾನೂನು ತಂದು ಒಂದು ಸರಿಯ ಕೊಡುವಂತದ್ದು. ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿ ಅಂತ 50,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ 56,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಹೀಗೆ ನಾವು ಬುಡಗಟ್ಟೆ ನಡೆದಿದ್ವಿ. ಈಗಲೂ ಕೂಡ ನಾವು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಒಂದನೇದಾಗಿ ನಾವು ಅಧಿಕಾರಕ್ಕೆ ಬಂದ್ರೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತೀವಿ. ಗೃಹ ಜ್ಯೋತಿ ಯೋಜನೆ ಅದು ನಾವು ಅನುಷ್ಠಾನ. ಅದರಂತೆ ಸುಮಾರು 200 ಯೂನಿಟ್ ಉಚಿತ ವಿದ್ಯುತ್ ಏನಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,64,797 ಜನರು ಸಹ ಒಂದು ಉಪಯೋಗವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಇನ್ನೊಂದು ಗ್ಯಾರಂಟಿ ಗೃಹಲಕ್ಷ್ಮಿ, ಪ್ರತಿಯೊಂದು ಕುಟುಂಬದ ಒಬ್ಬ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಪ್ರಕಾರವಾಗಿ 2,000 ರೂಪಾಯಿಯನ್ನ
ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ ಸುಮಾರು 4,61,159 ಜನ. ಅನ್ನಭಾಗ್ಯದಲ್ಲಿ ನಾವು 5 ಕೆಜಿ ಅಕ್ಕಿಯನ್ನು ಹಿಂದೆ 2013 ಕೊಟ್ಟಿದ್ದು 7 ಕೆಜಿಗೆ ಹೆಚ್ಚಿದ್ವಿ. ಬಿಜೆಪಿ ಸರ್ಕಾರ ಬಂದದನ್ನ ಮತ್ತೆ ಕಡಿತ ಮಾಡಿ 4ರಿಂದ 5 ಕೆಜಿ ಮಾಡಿದ್ರು. ಈಗ ನಮ್ಮ ಗ್ಯಾರಂಟಿ ಪ್ರಕಾರ ನಾವು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋ ಕಾರಣ ಇನ್ನು 5 ಕೆಜಿಗೆ ನಾವು 35 ರೂಪಾಯಿಯಿಂದ 170 ರೂಪಾಯಿಯನ್ನು ನಾವು ಕೊಡ್ತಾ ಇದ್ವಿ. ಹೀಗಾಗಿ ಅದನ್ನು ಕೂಡ ನಾವು ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡಿದ ವಿರುದ್ಧವಾಗಿ ಕೂಡ ನಾವು ಮಾತನ್ನ ಘೋಷಿಸಿಕೊಂಡಿದ್ದೀವಿ. ಸುಮಾರು 4,28,976 ಜನರಿಗೆ ಫಲಾನುಭವಿಗಳಿಗೆ ಇದರ ಒಂದು ಬೆನಿಫಿಟ್ ಸಿಗ್ತಾ ಇದೆ. ಯುವಕರಿಗೆ 6 ತಿಂಗಳಲ್ಲಿ ಒಂದು ಉದ್ಯೋಗ ಸಿಗಲಿಲ್ಲ, ಅವರಿಗೆ 2 ವರ್ಷಗಳ ಕಾಲ ತಮಿಳುನಾಡಿಗೆ 3,000 ಡಿಪ್ಲೊಮಾ 1500 ರೂಪಾಯಿ ಅಂತೆ ನಾವು ಕೊಡುವಂತ ಯೋಜನೆ ಯುವನಿಧಿ ಕಾರ್ಯಕ್ರಮ. ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 6,839 ಫಲಾನುಭವಿಗಳಿಗೆ ನಾವು ಅದಾದ್ರೆ ನಾವು ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತದ್ದು. ಅದರಲ್ಲಿ ಸುಮಾರು 4,66,15,000 ಜನ ಇದರ ಟಿಕೆಟ್ ಪಡ್ಕೊಂಡು ಪ್ರವಾಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹೀಗೆ ನಾವು ಮುಗಿದಂತೆ ನಡೆದಿದ್ದೀವಿ. ಅದೇ ನಮ್ಮ ಇದಲ್ಲದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂದ್ರೆ ನಾವು ಮಾತನ್ನ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಅದರ ಗ್ಯಾರಂಟಿಯ ಒಂದನೇ ಗ್ಯಾರಂಟಿ ನಾವು 1 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಯುವಕರಿಗೆ ಯುವ ಪದವೀಧರಿಗೆ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿ ಗೃಹಲಕ್ಷ್ಮಿ ಅಂತದ ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ನಾವು ಮಹಿಳೆಯರಿಗೆ ಕೊಡುವಂಥದ್ದು. ಅದು ಪ್ಯಾಂಪ್ಲೆಟ್ ಮತ್ತೆ ಸೆಂಟ್ರಲ್ ಬ್ಯಾಂಕ್. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.